ಈ ಕಳ್ಳನ ಮಕ್ಕಳು ಸರ ಕದಿಯೋರು ಚೈನ್ ಕದಿಯೋರು ಎಲ್ಲಿಂದ ಬಂದು ಸೇರ್ಕೊಂಡ್ರಪ್ಪ ಊರಾಗೆ ಅದು ಯಾವ ಮೂಲೆಯಿಂದ ಬರ್ತಾರೋ ಏನೋ ಏನು ಗೊತ್ತಿಲ್ಲ ಅತ್ಲಾಗೆ ಈ ಹೆಣ್ಮಕ್ಳಂತೂ ಒಡವೆ ಹಾಕೊಂಡು ಹೋಗ್ತಿರ್ತಾರೆ ಸುಮ್ಮನೆ ಅತ್ಲಾಗೆ ಫಂಕ್ಷನ್ಗಳಿಗೆ ನಾಮಕರಣಕ್ಕೆ ಸಮಾವೇಶಕ್ಕೆ ಯಾತನೆ ಸಿಕ್ಕರು ಸಾಕು ಸಮಾರಂಭದ್ರೆ ಸಾಕು ಒಡವೆ ಏರ್ಕೊಂಬನ ಹೋಗ್ತಿರೋಣ ನೋಡಪ್ಪ ನಾವಿಲ್ಲಿ ಊರಾಗೆ ಚಿನ್ನ ಕಲೆ ಕಳ್ಳರು ಬಂದವರು ಅಂತ ಬಡ್ಕೊಂತಿದ್ರೆ ಈ ಸುಂದ್ರಮ್ಮ ನೋಡಿಲಿ ಈ ಸುಂದ್ರಮ್ಮ ಮೈ ತುಂಬ ಒಡವೆ ಹಾರ್ಕೊಂಬಂದೈತೆ ಎಲ್ಲ ಯಾವ ಕಳ್ರದು ಯಾವ ಕಳ್ರ ಅವ್ರು ನಾಳೆ ಹಿಡಿದು ಬೇಸಾಕಾಯ್ತು ಪೊಲೀಸ್ನವರು. ಎಲ್ಲಿದ್ದೀರಪ್ಪ ನೀವು ದಿನ ಏನು ಟಿ ವಿ ಚಾನಲ್ ನೋಡ್ತೀರೋ ಅಥವಾ ನ್ಯೂಸ್ ಪೇಪರ್ ಏನಾರು ಓದ್ತಿರೋ ಇಲ್ವಪ್ಪ ನೀವು ಬರೀ ಹೋಟ್ಲಲ್ಲಿಗೆ ಅದೇನು ವ್ಯಾಪಾರ ಆಯಿತು ಹಾಲೆಷ್ಟು ವ್ಯಾಪಾರ ಆಯಿತು ಟೀ ಕಾಫಿ ಎಷ್ಟು ವ್ಯಾಪಾರ ಆಯಿತು ಬೀಡಿ ಎಷ್ಟೋದು ಬರೀ ಇವೇ ನಿಮ್ಮವು ಇನ್ನೇನು ಪತ್ರಿಕೆ ಓದಲ್ಲ ಟಿ ವಿ ಚಾನಲ್ಗಳು ನೋಡಲ್ಲ ಬರೀ ವ್ಯಾಪಾರ 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 ಯಾವಾಗ ನೋಡಿದ್ರು ವ್ಯಾಪಾರ. ಹ್ಞೂ ಕಣ ಉಮೇಶ್ ಅಣ್ಣ, ನೀನು ಬರೀ ಹೋಟ್ಲಲ್ಲಿ ವ್ಯಾಪಾರ ಮಾಡೋದಾಯ್ತು. ನಾವು ಭದ್ರಾವತಿ ಟೌನಾಗ ಅಂಗಡಿ ಮಾಡಿದ್ದೀವಿ, ನಾವೆಲ್ಲ ನೋಡ್ಕೋಬೇಕು. ದಿನ ಆಯ್ತು ಏನಾಯ್ತು, ದಿನ ಬೆಳಗ್ಗೆ ಏನಾದರೂ ಆಯ್ತು ಅಂತ ಹೇಳಿ ನೋಡ್ಕೋಬೇಕು. ಹಳ್ಳಿಲಿ ನಿನ್ನೆ ಸಂಜೆನೆ 7:30-8 ಗಂಟೆ ಮೊಬ್ಗತ್ಲಲ್ಲಿ ಕಳ್ಳರನ್ನ ಹಿಡಿದು ಬಿಸಾಕವ್ರೆ ಪೊಲೀಸ್ನವರು. 4-5 ಜನ ಹಿಡಿದು ಬಿಸಾಕವ್ರೆ. 4 ಜನ ಇಲ್ಲ ಊರಲ್ಲೇ ಸಿಕ್ಕವ್ರೆ. ಇನ್ನೊಬ್ಬ ಗ್ಯಾಂಗ್ ಲೀಡರ್ ಅಂತ ಇದ್ನಲ್ಲ, ಅವ್ನು ಕಾಡೊಳಗೆ ಹೋಗಿ ಅಲ್ಲಿ ತಲೆ ಮಾಡಿಸ್ಕೊಂಡಿದ್ದಂತೆ. ಅಲ್ಲಿಗೆ ಹೋಗಿ ಪೊಲೀಸರು ಹಿಡಿದು ಬಿಸಾಕವ್ರೆ ಅವನ್ನ. ಉಳಿದನ್ನೆಲ್ಲ ಇನ್ನು ಪತ್ತೆ ಮಾಡ್ತಾನೆ ಇದ್ದಾರೆ. ಹಂಗಾಗಿ ನಿಂಗೆ ಗೊತ್ತಲ್ಲ, ನಾನು ಮೊದಲಿನ ಅಷ್ಟೇ ಹಿಂಗೆ ಒಡವೆ ಹಾರ್ಕೊಂಡೆ ಯಾವಾಗಲೂ ಹೋಗೋದು. ಇತ್ತೀಚೆಗೆ ಯಾವುದೋ ಫಂಕ್ಷನ್ಗಳು ಹಂಗೆ ಹಿಂಗೆ ಬಂದು ಅಂತ ಒಡವೆ ನೆರ್ಕೊಳ್ಳೋಲ್ಲ. ನಾನು ಯಾವ ಇರೋದೇ ಹಂಗಲ್ವೇ. ಸರಿ ಕಣಮ್ಮ, ಆಯಿತು, ಸರಿ ಸರಿ ಆಯಿತು. ಅಲ್ಲ ಕಣಮ್ಮ, ನೀನು ಹಾಕೊಂಡಿದ್ಯಲ್ಲ ಈ ಆಭರಣಗಳು ನಿಜವಾಗ್ಲೂ ಚಿಂದವ ಅಥವಾ ರೋಡ್ಗಳಕ್ಕಮ್ಮ ಇದು ಉಮ್ಮಗೊಳ್ಡೆ? ಇದಾಕಣ ಹಿಂಗೆ ಕೇಳ್ತೀನಿ ನೀನು? ಇಲ್ಲ ಹಾಕೊಂಡ್ರದಲ್ಲ ನಿಜವಾದ ಗೋಲ್ಡನ್ ಅಲ್ಲ, ಉಮಾ ಗೋಲ್ಡ್. ಇಂಥ ಸನ್ನಿವೇಶದಲ್ವ ನಿಜವಾದ ಗೋಲ್ಡ್ ಹಾಕೊಂಡ ಮಾಡ್ತಾರೆ. ನನಗೆ ಒಡವೆ ಹಾಕೊಂಡಿಲ್ಲ ಅಂತಂದ್ರೆ ಊಟ ಮಾಡಿದ್ದಾನ ಜೀರ್ಣ ಆಗಲ್ಲ. ಹಂಗಾಗಿ ಈ ಕಳ್ಳು ಬೇರೆ ಬಂದು ಸೇರ್ಕೊಂಡು ಹೋದ್ರಲ್ಲ, ಅದಕ್ಕೆ ಇವಾಗ ಉಮಾ ಗೋಲ್ಡ್ ಹಾಕೊಂಡಿದ್ದೀನಿ. ಒರಿಜಿನಲ್ ಒಡವೆ ಹಾಕೊಂಡಿಲ್ಲ ನಾನು. ಒರಿಜಿನಲ್ ಒಡವೆ ಎಲ್ಲ ಬ್ಯಾಂಕ್ನಾಗ ಇಟ್ಟಿದ್ದೀವಿ. ಇಂಥ ಕಾಲದಲ್ಲಿ ಮನೆಗೆ ಇಟ್ಟರೆ ಅದನ್ನ ಕಳ್ಳನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬ್ಯಾಂಕಲ್ಲಿ ಇಟ್ಟಿದ್ದೀವಿ. ಇವೆಲ್ಲ ಉಮಾ ಗೋಲ್ಡ್ ಕಾರಣ. ಯಾರಿಗೂ ಹೇಳಕ್ ಹೋಗಬೇಡ, ನಮ್ಮ ಮರ್ಯಾದೆ ಕಮ್ಮಿ ಆಗುತ್ತೆ. ತಕ್ಕ ವ್ಯಾಪಾರಿಗಳು ಕೆಂಚಪ್ಪರಿಗೆ ತಕ್ಕ ಹೆಂಡ್ತಿ. ಭಾಳ ಬುದ್ಧಿವಂತರಪ್ಪು, ಭಾಳ ಬುದ್ಧಿವಂತ ನೀವು. ಈ ಕಳ್ಳನ ಮಕ್ಕಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಭಾಳ ಒಳ್ಳೆ ಐಡಿಯಾನೇ ಮಾಡಿದ್ದೀರ. ಆದ್ರೂ ಇದು ರೋಲ್ಡ್ ಗೋಲ್ಡ್ ಅಥವಾ ಒರಿಜಿನಲ್ ಗೋಲ್ಡ್ ಅಂತೇಳಿ ಅವ್ರ ಹತ್ರ ಟೈಮ್ ಇರಲ್ಲ, ಕಿತ್ಕೊಂಡು ಹೋಗ್ಬಿಡ್ತಾರೆ ಅವರು. ಇವಾಗೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಹೋಗ್ರಿ ಹೋಗ್ರಿ, ಅಂಗಡಿ ವ್ಯಾಪಾರ ಮಾಡ್ಬೇಕೇನ ಭದ್ರಾವತಿಗೆ ಹೋಗ್ರಿ ನೀವು ಬಸ್ ಹತ್ಕೊಂಡು. ನಮಗೆ ಬೇರೆ ಕೆಲಸ ಐತೆ ಇವತ್ತು, ಹೊರಗಡೆ ಕೆಲಸ ಐತೆ. ನಾವು ಭದ್ರಾವತಿಗೆ ಬರ್ಬೇಕು ಇವತ್ತು. ಹೋಟ್ಲು ರಜಾ ಮಾಡಿದ್ದೀವಿ ಇವತ್ತು. ಎಷ್ಟು ಜನ ಬಂದು ವಾಪಸ್ ಹೋಗಿದ್ರೆ ಏನೋ ಇಷ್ಟೊತ್ತಿಗೆ. ಮಾಡ್ತೀಯಪ್ಪ ಮಾಡ್ತೀಯ, ಸುಪ್ಪುರುಷ ಅಲ್ವೇ ನೀನು. ದುಡ್ಡು ಜಾಸ್ತಿ ಆಗೈತೆ, ಹೋಟ್ಲನ್ನ ರಜಾ ಮಾಡ್ತೀನಿ ನೀನು. ನಮ್ಮನ್ನು ನೋಡಪ್ಪ, ರಜಾ ಮಾಡಂಗಿಲ್ಲ. ರಜಾ ಮಾಡಿದ್ರೆ ಜನಗಳು ಬಂದು ನಿಂತ್ಕೊಂತಾರೆ ಅತ್ಲಾಗೆ. ನಮಗೆ ಜನಗಳಿಗೆ ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಹೋಗಿ 10 ಗಂಟೆಗೆ ಬಾಗಿಲು ತೆಗೆದು ಬಿಡ್ಬೇಕು ನಾವು. ಉಮೇಶಣ್ಣ, ಹೋಟ್ಲು ರಜಾ ಮಾಡಿದ್ಯಲ್ಲ, ಮಜಾ ಮಾಡ್ಕೊಂಡಿದ್ದೀವಿ ಇವತ್ತು. ನಾಳೆ ಹೋಟ್ಲು ಓಪನ್ ಮಾಡ್ಕೊಂಡು ಆರಾಮಾಗಿ ವ್ಯಾಪಾರ ಮಾಡ್ಕೊಂಡಿರುವಂತೆ. ಇವತ್ತು ರಜಾ ಕೋಳಿ ಮಜಾ ನಿಂಗೆ ಹಂಗಿದ್ರೆ. ಆಯ್ತಮ್ಮ, ಆಯ್ತು. ನೋಡಪ್ಪ, ಈ ಕೆಂಚಪ್ಪ ಸುಂದ್ರಮ್ಮ ಗಂಡ ಹೆಂಡ್ತಿರು ಭದ್ರಾವತಿ ಟೌನಿಗೆ ದಿನಸಿ ಪದಾರ್ಥದ ಅಂಗಡಿ ಮಾಡಿ ಭಾಳ ಬೆಳವಣಿಗೆ ಆಗ್ಬಿಟ್ರು, ಅಭಿವೃದ್ಧಿ ಆಗ್ಬಿಟ್ರು. ಚೆನ್ನಾಗಿರಲಿ, ಹಿಂಗೆ ಇರ್ಬೇಕಪ್ಪ. ನೋಡು, ನಾವು ಒಳ್ಳೆ ಇದ್ಕೊಂಡು ಯಾಕೆ ತಿಳ್ಕೊಂಡಿಲ್ಲ. ಒಳ್ಳೆಗೆ ಇದ್ಕೊಂಡು ಯಾಕೆ ತಿಳ್ಕೊಂಡಿಲ್ಲ. ಅವ್ರು ಭದ್ರಾವತಿಗೆ ಇದ್ಕೊಂಡು ಇವರು ಇಂಥವ್ರನ್ನ ಇಷ್ಟೊತ್ತಿಗೆ ಹಿಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನು ಉಮೇಶಣ್ಣ, ಇಲ್ಲಿ ಕೂತ್ಕೊಂಡು ಒಬ್ಬೊಬ್ಬರ ಏನೇನೋ ಮಾತಾಡ್ಕೊಳ್ತಿದ್ದೀರಾ? ಕಣಮ್ಮ, ಬಂದಿದ್ರಲ್ಲ ಕಳ್ಳರು, ಶೈನ್ ಕಳ್ಳತನ ಮಾಡಂತ ಕಳ್ಳರನ್ನ ಊರಾಗೆ ನೆನ್ನೆ ಸಂಜೆನೇ ಹಿಡ್ದಾಕಿದ್ರಂತೆ. ಹೌದೇ? ಇದೇನ ಹಿಂಗೆ ಹೇಳ್ತೀಯ? ಇಡೀ ಊರಿಗೆ ಗೊತ್ತಾಯ್ತಾ, ಇನ್ನೂ ನಿನಗೆ ಗೊತ್ತಾಗಿಲ್ವ ಈ ವಿಚಾರ? ನೆನ್ನೆ ಸಂಜೆನ ಮೊಬ್ಬಗತ್ತಲ್ಲಿ ಬಂದು ಪೊಲೀಸ್ನವರು ಮೊಬೈಲ್ ಮತ್ತೆ ಆನ್ ಮಾಡ್ಕೊಂಡಿದಂತೆ. ಟ್ರ್ಯಾಪ್ ಮಾಡ್ಕೊಂಡ್ಬಂದು ಹಿಡ್ಕೊಂಡು ಹೋಗ್ಬಿಟ್ರು. 5 ನಿಮಿಷ ನಿಲ್ಲಿಲ್ಲ ಅವ್ರನ್ನ. ಚೆನ್ನಾಗಿ ಹಿಡ್ಕೊಂಡು ಒಬ್ಬನ 3-4 ಜನ ಬಿಗಿಯಾಗಿ ಹಿಡ್ಕೊಂಡು ಜೀಪ್ನಾಗ ತುಂಬ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು. ನಾವು ಊರಾಗ ಇದ್ಕೊಂಡು ಏನೋ ತಿಳ್ಕೊಳ್ಳೋಣ ನೋಡಮ್ಮ. ಕೆಂಚಪ್ಪ ಸುಂದರಮ್ಮರು ಭದ್ರಾವತಿಗೆ ದಿನ ಹೋಗಿ ಅಂಗಡಿ ವ್ಯಾಪಾರ ಮಾಡ್ಕೊಂಡ್ ಬರ್ತಾರೆ. ಅವರಿಗೆ ಇಲ್ಲಿರೋ ವಿಚಾರ ಎಲ್ಲ ಗೊತ್ತಾಗ್ಬಿಡೈತೆ ನೋಡಮ್ಮ. ನಾವು ಎಷ್ಟರ ಮಟ್ಟಿಗೆ ದಾಟಿದ್ದೀವಿ. ಇರ್ಲಿ ಬಿಡ್ರಿ, ನೀವು ಹೋಟ್ಲು ವ್ಯಾಪಾರದಾಗೆ ಬಿಗಿ ಆಗಿರ್ತೀರ. ಅಲ್ಲೇನಾಯ್ತು ಇಲ್ಲೇನಾಯ್ತು ಅಂತ ನಿಮ್ಗೆ ಗೊತ್ತಾಗಬೇಕು. ಜನಗಳು ಟೀ ಕುಡಿಯಕ್ಕೆ ಬಂದಾಗ ಮಾತಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಹೌದು ಕಣಮ್ಮ, ಹೌದು. ನಿನ್ನೆ ಹೋಟ್ಲಿಗೆ ಜನ ಕಡಿಮೆ, ಅಷ್ಟೇನು ವ್ಯಾಪಾರ ಅಂತದ್ದೇನಿಲ್ಲ, ಜನನೂ ಬರಲಿಲ್ಲ. ಹಂಗಾಗಿ ನಮಗೆ ಯಾವ ವಿಚಾರನೂ ಗೊತ್ತಾಗಲಿಲ್ಲ. ಹೋಗ್ಲಿ ಬಿಡ್ರಿ, ಹೋಗ್ಲಿ. ಏನಲ್ಲ ಉಮೇಶ, ಹೋಟ್ಲು ತೆಗೆದು ವ್ಯಾಪಾರ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಅಟ್ಟಿ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ ಈ ಅಮ್ಮ ನೋಡಿಲಿ. ಏ ಸರೋಜಮ್ಮ, ಅವನು ಹೋಟ್ಲು ವ್ಯಾಪಾರ ಮಾಡಕ್ಕೆ ಹೋಗ್ಬೇಕು. ಇಲ್ಲಿ ಬಂದು ಮಾತಾಡ್ಸ್ಕೊಂಡು ನಿಂತ್ಕೊಂಡಿದ್ಯಲ್ಲಮ್ಮ, ಅವನಿಗೆ ತಡ ಆಗಲ್ವೇ? ತಿನ್ನಕೊಟ್ರೆ ಇವತ್ತು ಉಮೇಶ್ ಅಣ್ಣ ಹೋಟ್ಲು ರಜಾ ಮಾಡೈತೆ. ಇವತ್ತು ಹೋಟ್ಲು ತೆಗೆಲ್ವಂತೆ. ಎಲ್ಲ ಬೇರೆ ಕಡೆ ಹೊಂಟೈತೆ ನೋಡ್ರಿ.
ತಿಮ್ಮೇಗೌಡ್ರೆ ಬಂದ್ರೆ ಇದೇ ಗೌಡ್ರೆ ಹಿಂಗ್ ಬಂದು ನಿಂತ್ಕೊಂಡು ಮಾತಾಡ್ತಿದ್ದೀರಾ? ನನಗೆ ಅರಿವೇ ಆಗ್ಲಿಲ್ಲ ನೋಡು. ಊರಲ್ಲಿ ಕಳ್ಳರು ಬಂದಿದಾರಂತಲ್ಲ, ಆದ್ರೆ ಪೊಲೀಸರು ಬಂದು ಹಿಡ್ಕೊಂಡು ಹೋದ್ರಂತೆ. ಜೀವ ತಂಪಾಯ್ತು ಅತ್ಲಾಗೆ. ಇಲ್ಲೇ ಊರಾಗಿದ್ರು ನಮಗೆ ಈ ವಿಚಾರಗಳು ಗೊತ್ತಾಗ್ಲಿಲ್ಲ ಅತ್ಲಾಗೆ. ಬೇರೆ ಊರಿನವರೆಲ್ಲ ಬಂದು ಹೇಳಂಗಾಗ್ಬಿಟ್ರು ಅತ್ಲಾಗೆ. ನೋಡ್ರಿ ಇಡೀ ಊರಿಗೆ ಗಾಳಿ ಗಾಳಿ ಹಬ್ದಂಗೆ ಆಗ್ಬಿಟ್ಟೈತೆ. ಇನ್ನು ನನ್ನ ಕಿವಿಗೆ ಬಿದ್ದಿರಲಿಲ್ಲ. ಆಗಳಪ್ಪ ತಿಮ್ಮೇಗೌಡ್ರೆ ನೋಡ್ರಿ, ನಿಮ್ಮ ಜಗ್ಗಿ ದೋಸ್ತ್ ಬಂದ್ರು ಪಟೇಲ್ ಸಾಹೇಬ್ರು. ಪಟೇಲ್ರೆ, ಊರಾಗೆ ಕಳ್ಳರ ಸುದ್ದಿನೇ ಜಾಸ್ತಿ ಆಗ್ಬಿಟ್ಟಿತ್ತು ಅತ್ಲಾಗೆ. ಹೆಂಗೆ ಹಿಡ್ಕೊಂಡು ಹೋದ್ರಂತೆ. ತಿಮ್ಮೇಗೌಡ್ರು ಇಡೀ ಊರಿಗೆ ಎಲ್ಲ ಸುದ್ದಿ ಗೊತ್ತಾಯ್ತು, ನನಗಿನ್ನೂ ಗೊತ್ತಾಗಿಲ್ಲ. ಹಂಗಾಗಿ ಯಾವುದೇನಮ್ಮ ಅಂತ ಮಾತಾಡ್ತಿದ್ದೆ ಈ ಸರೋಜಮ್ಮನ ಹತ್ರ. ಅಷ್ಟೊತ್ತಿಗೆ ತಿಮ್ಮೇಗೌಡ್ರು ಬಂದು ಮಾತಾಡ್ಸಿದ್ರು. ಎಲ್ಲ ಹೊಂಟ್ರಂಗೈತೆ ಜೋಡತ್ಗಳು ಇವತ್ತು? ಎಲ್ಲೂ ಇಲ್ಲ ಕಣಗ, ಗೌಡ್ರು ಕರ್ಕೊಂಡು ನಮ್ಮ ತೋಟಕ್ಕೆ ಹೋಗೋಣಂತ ಇದ್ದೆ ಇವತ್ತು. ಹಂಗಾಗಿ ಒಂಚೂರು ಬರೀ ಹೇಳಿದ್ದೆ ಈ ಜಾಗಕ್ಕೆ. ಅವರು ತಿಮ್ಮೇಗೌಡರು ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸು ನಮಗೆ ಎಂತ ಮುಂಚೆನೆ ಕರೆಕ್ಟ್ ಟೈಮಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಪಟೇಲಪ್ಪನವರು ಬಂದರೆ ನಡೀರಿ ನಡೀರಿ ನಿಮ್ಮ ತೋಟಕ್ಕೆ ಹೋಗೋಣ. ಅದೇನೋ ಆಗಿದೆ ಅಂತ ಹೇಳಿದ್ರಲ್ಲ, ಬರೀ ತೋರಿಸ್ರಿ, ಹೋಗಿ ನೋಡ್ಕೊಂಡು ಹಂಗೆ ಒಳ್ಳೆ ಗಾಳಿ ಕುಡ್ಕೊಂಡು ಒಂದು ತಣ್ಣಗೆ ಒಂದು ಎಳ್ನೀರು ಕುಡ್ಕೊಂಡು ಬಂದ್ಬಿಡೋಣ ಬರ್ರಿ. ಉಂಕಂಡ್ರಿ ತಿಮ್ಮೇಗೌಡ್ರೆ, ಬರ್ರಿ. ಹಂಗೆ ಫಸಲು ಚೆನ್ನಾಗಿ ಬಂದೈತೆ, ಒಂಚೂರು ನೋಡ್ಕೊಂಡು ಬರೋಣ. ಎಣ್ಣೆ ಒಂದೇನು ಎರಡೇನು ಒಂದು 5 ಕುಡಿಯೋದಂತ ಬರ್ರಿ. ಒಳ್ಳೆ ಗಂಜಿ ಎಳ್ನೀರ ಕೆಡವಿಸಿ ಕೊಚ್ಚಿಸಿ ಕೊಡ್ತೀನಿ. ಲೇ ಬರ್ತೀಯೇನೋ ಉಮೇಶ? ಪಟೇಲ್ರೆ ನನಗೆ ಟೈಮ್ ಇಲ್ಲ, ನಾನು ಟೌನ್ಗೆ ಹೋಗ್ಬೇಕು. ನೀವು ತಿಮ್ಮೇಗೌಡ್ರನ್ನ ಕರ್ಕೊಂಡು ಹೋಗ್ರಿ. ಸರಿ ತಿಮ್ಮೇಗೌಡ್ರೆ ಬರ್ರಿ, ನಾವು ಹೋಗೋಣ. ಹಬ್ಬಬ್ಬಬ್ಬಬ್ಬ ಎಂಥ ಕಳ್ಳರು ಅಂತೀರಾ? ಈ ಪೊಲೀಸ್ನವ್ರು ಹಿಡ್ತಾರೆ ಅಂತಂದರೆ ನಿಜವಾಗ್ಲೂ ಪೊಲೀಸ್ ಇಲಾಖೆ ಮತ್ತು ಯಾರು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರೆ ಆ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗಳೆಲ್ಲ ನಿಜವಾಗ್ಲೂ ಕಾಲು ತೊಳೆದು ಹೂವು ಹಾಕಿ ಪೂಜೆ ಮಾಡ್ಬೇಕು ನಾವು. ಪಾದ ಪೂಜೆ ಮಾಡಬೇಕು. ಚೆನ್ನಾಗಿ ಹೇಳಿದ್ರಿ ಕಣ್ರಿ ತಿಮ್ಮೇಗೌಡ್ರೆ, ಚೆನ್ನಾಗಿ ಹೇಳಿದ್ರಿ ನೀವು. ಈ ತರ ಪೊಲೀಸ್ನವರು ಕೆಲಸ ಮಾಡ್ತಿರೋದಕ್ಕೆ ನಾವು ಸಮಾಜದಾಗೆ, ಜಿಲ್ಲೆಗೆ, ತಾಲೂಕಿನಾಗೆ ಕತ್ಲಾದ್ರುವ ರಾಜಾರೋಷವಾಗಿ ತಮ್ಮ ಕೆಲಸ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಇದೀವಿ. ಪೊಲೀಸ್ನವರ ಕೆಲಸ ಮಾಡ್ಕೊಂಡಿಲ್ಲ ಅಂತಂದ್ರೆ ಬರೀ ಕಾಳ್ತನ ದರೋಡೆ ಈ ತರ ಕೆಟ್ಟ ಕೆಲಸಗಳು ಮಾಡಕ್ಕೆ ದುಷ್ಕರ್ಮಿಗಳು ಕಾಯ್ತಾ ಇರ್ತಾರೆ. ಆದ್ರೂ ಬಿಡಮ್ಮ, ಏನೋ ದೇವ್ರದಯ, ದೇವರು ಪೊಲೀಸ್ನವ್ರ ರೂಪದಲ್ಲಿ ಬಂದ್ಬಿಟ್ಟು ಕಳ್ಳರನ್ನೆಲ್ಲ ಹಿಡಿದಾಕ್ಬಿಟ್ಟು ಸಮಾಜದ ಜನಗಳಿಗೆಲ್ಲ ಭಾಳ ಒಳ್ಳೇದು ಮಾಡಿದ್ದಾರೆ. ರೈತರಿಗೂ ಒಡವೆ ವಸ್ತ್ರ ಇಟ್ಕೊಂಡು ಕಷ್ಟಪಟ್ಟು ಜನ ಮಾಡಿಸಿಟ್ಕೊಂಡಿರ್ತಾರೆ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಅವ್ರನ್ನ ಪೊಲೀಸ್ನವ್ರು ಹಿಡಿದ್ಬಿಟ್ಟು ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಉಂಕಣ್ರಿ ತಿಮ್ಮೇಗೌಡ್ರೆ, ಪಟೇಲ್ರೆ, ನಿಜವಾಗ್ಲೂ ಪೊಲೀಸ್ನವರಿಗೆ ಒಂದ್ಸರಿ ನಾವು ಊರವರೆಲ್ಲ ಸೇರ್ಕೊಂಡು ಸನ್ಮಾನ ಮಾಡಬೇಕು. ಯಾಕೆ ಅಂತೀರಿ? ನೋಡ್ರಿ, ಎಷ್ಟೋ ದಿವಸದಿಂದ ಸಿಗದೆ ಹೋಗಿ ಕಳ್ಳರು ಪೊಲೀಸ್ನವ್ರಿಗೆ ಎಷ್ಟೋ ಸುಲಭವಾಗಿ ಸಿಕ್ಬಿಟ್ಟಾರೆ ನೋಡ್ರಿ. ಎಲ್ಲ ಕಡೆ ಪೊಲೀಸ್ನವರು ಭಾಳ ಜಾಗರೂಕತೆಯಿಂದ ಕೆಲಸ ಮಾಡಿದ್ರು ಅಂತ ಸಿಕ್ಕಿರ್ಲಿಲ್ಲ ಅವರಿಗೆ. ಈ ಭದ್ರಾವತಿ ಪೊಲೀಸ್ನವ್ರು ಭಾಳ ಒಳ್ಳೆ ಕಾರ್ಯಾಚರಣೆ ಮಾಡಿ ಹಿಡಿದು ಬಿಸಾಕೊಟ್ರೆ. ಭದ್ರಾವತಿ ಮತ್ತು ಶಿವಮೊಗ್ಗ ಜಿಲ್ಲೆ ಪೊಲೀಸರು ಭಾಳ ಒಳ್ಳೆ ಕಾರ್ಯಾಚರಣೆ ನಡೆಸ್ಬಿಟ್ಟು ಕಳ್ಳರನ್ನು ಚೆನ್ನಾಗಿ ಎಡೆಮುರಿ ಕಟ್ಟವ್ರು ನೋಡ್ರಿ. ಹೌದು, ಶಿವಮೊಗ್ಗ ಜಿಲ್ಲಾ ಪೊಲೀಸರಿಗೆ ನಮ್ಮ ಹಳ್ಳಿ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳಪ್ಪ. ಉಮೇಶ ಸರಿ ಕಾಣಲ್ಲ. ನೀನು ಹೇಳ್ದಂಗೆನೆ ಈ ಸರಿ ಯುಗಾದಿ ಹಬ್ಬಕ್ಕೆ ಅಂತೀನಿ, ಯಾವ್ದಾರ ನಾವು ಒಂದು ಹಬ್ಬ ಹರಿದಿನ ಮಾಡಿದ್ರೆ ಅಂತಂದರೆ ಪೊಲೀಸ್ನವ್ರನ್ನು ಪೊಲೀಸ್ ಇಲಾಖೆ ಚೀಫ್ಗಳನ್ನ ಕರೆದ್ಬಿಟ್ಟು ಒಂದ್ಸರಿ ಮಾಡ್ಬೇಕಂಡ್ಲ. ಉಂಕಂಡ್ರಿ ತಿಮ್ಮೇಗೌಡ್ರೆ, ಕರೆಕ್ಟಾಗಿ ಹೇಳಿದ್ರೆ ಇಂಥ ಕೆಲಸಕ್ಕೆಲ್ಲ ನಮ್ಮ ಕರಿಯಪ್ಪಣ್ಣ, ನಮ್ಮ ಕೊಟ್ರೇಶಣ್ಣ ಇದ್ದಾರಲ್ಲ ಅವರೇ ಸರಿ. ಕರೆಕ್ಟ್ ಇಂಥ ಕೆಲಸ ಮಾಡೋದ್ರಲ್ಲಿ ಕರಿಯಪ್ಪಣ್ಣರು, ಕೊಟ್ರೇಶಣ್ಣರು, ಪರಮೇಶಣ್ಣರು ಸೇರ್ಕೊಂಡ್ಬಿಟ್ರೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ನೋಡಿದ್ರೆ ನಿಮ್ಮೂರು ಇದೇ ರೀತಿ ಕಳ್ಳರು ಬಂದ್ಬಿಟ್ಟು ತಲೆ ಮಾರ್ಸ್ಕೊಂಡಿದ್ರಾ ಕಾಡೊಳಗೆ? ಹಾಗಾದರೆ ನೀವು ಅಂಥ ಸಮಯದಲ್ಲಿ ಹೊಸ ಮುಖಗಳು ಏನಾರ ಊರಲ್ಲಿ ಏನಾರ ಕಂಡು ಅಂತಂದರೆ ನೀವು ಟೌನವರಾಗಿದ್ದರೆ 112 ಫೋನ್ ಮಾಡಿರಿ. ಹಳ್ಳಿ ಏನಾರ ವಾಸ ಮಾಡ್ತಿತ್ತಂದರೆ 100 ಫೋನ್ ಮಾಡಿ ಪೊಲೀಸ್ನವ್ರು ಕರ್ಸ್ಕೊಂಡು ಅವ್ರಿಗೆ ಮಾಹಿತಿ ಕೊಡ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮರಿಬೇಡ್ರಪ್ಪ. ಹಂಗೆ ಈ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಬೆಲ್ ಐಕಾನ್ ಒತ್ತಿರಿ. ಮರಿಬೇಡ್ರಿ, ನಮ್ಮ ಊರ್ ಮುಖಂಡರು ಹೇಳಿದ್ರು ಅಂತ ಹೇಳ್ಬಿಟ್ಟು ಮರಿಬೇಡ್ರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.